ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಚಿಕ್ಕ ತಿರುಪತಿ ಹತ್ರ ಇರುವಂತಹ KRB ಡಾಬಾಗೆ ಬಂದಿದ್ದೀವಿ. ಏನು ಇಲ್ಲಿ ವಿಶೇಷ, ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವರು ಪ್ರದೀಪ್ ಅಂತ ಹೇಳಿ ಮೋಹನ್ ಅವರ ಸ್ಕೂಲ್ ಫ್ರೆಂಡು, ಕ್ಲಾಸ್ಮೇಟು. ಹೇಳ್ಬೇಕಂದ್ರೆ ಇಬ್ಬರು ತುಂಬಾ ಅವಾಗಿಂದ ನನ್ನ ಸ್ಕೂಲ್ ಫ್ರೆಂಡ್ ಅಂದರೆ ಕೇಳಬೇಕಾ ಅಂಥದ್ರಲ್ಲಿ ಮೋಹನ್ ಅವ್ರು ಹೇಳಿದ್ರು ಒಳ್ಳೆ ನಾನ್ ವೆಜ್ಜು ಒಂದು ಡಾಬಾ ಕರ್ಕೊಂಡು ಹೋಗ್ತೀನಿ ಬಾಮ ಅಂದರು. ನಾನು ಡಾಬಾ ಆಲ್ಮೋಸ್ಟ್ ನಾವು ಎಲ್ಲೂ ಡಾಬಾಗಳಿಗೆ ಹೋಗಲ್ಲ. ಡಾಬಾ ಅಂತಿದ್ದಾರಲ್ಲ, ಏನಪ್ಪ ಬಾ ನನ್ನ ಫ್ರೆಂಡ್ದೇನೆ ಒಳ್ಳೆ ನಾನ್ ವೆಜ್ದು ಡಾಬಾ ಇದೆ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು, ಏನೋ ಇವತ್ತು ಎಲ್ಲ ರಜಾ ಇತ್ತಲ್ಲ ಅಂದ್ಬಿಟ್ಟು ನನ್ನ ಮಗನೂ ಕರ್ಕೊಂಡು ಬಂದೆ. ನಿಜವಾಗಿಯೂ ಇಲ್ಲಿ ಟೇಸ್ಟ್ ನೋಡಾದ್ಮೇಲೆ ನಾನ್ ವೆಜ್ ಪ್ರಿಯರ್ಗಂತೂ ಮಾಡ್ತಿರುವಂಥ ಜಾಗ. ನಾನು ಅಷ್ಟಾಗಿ ನಾನ್ ವೆಜ್ಜು ಅಷ್ಟು ಇಷ್ಟಪಡಲ್ಲ, ಆದರೂ ನನ್ನಂತವಳೇ ಎಲ್ಲ ಟೇಸ್ಟ್ ಮಾಡಿದ್ದೀನಿ. ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ನಮಗೆ ಯಾರು ಗ್ರಾಹಕರು ಯಾರು ಬರ್ತಾರೋ ಅವ್ರಿಗೇ ತೋರಿಸ್ತಾರೆ ಕೋಳಿ. ಅವ್ರು ಯಾವುದನ್ನು ಸೆಲೆಕ್ಟ್ ಮಾಡ್ತಾರೋ ಆ ಕೋಳಿನ ತೊಗೊಂಬಂದು, ಆಮೇಲೆ ಇದಕ್ಕೆ ಬಳಸುವಂಥ ಮಸಾಲೆಗಳು ಯಾವುದೂ ಕೂಡ ಅಂಗಡಿಯಿಂದ ತಂದಿರೋದಲ್ಲ, ಅವರೇನೆ ಹೋಮ್ ಮೇಡ್ ಮನೆಯಲ್ಲೇ ತಯಾರಿಸಿ ಮಸಾಲೆಗಳನ್ನ ಹಾಕುವಂಥದ್ದು. ಯಾವುದೂ ಕೂಡ ಅದರಲ್ಲಿ ಬೇರೆ ಥರದ್ದು ಯಾವುದೇ ಅಂಗಡಿ ಪ್ರಾಡಕ್ಟ್ಗಳು ಮಸಾಲೆ ಇರೋದೇ ಇಲ್ಲ. ಎಷ್ಟು ತಿಂದ್ರೂ ನಮಗೆ ಒಂಥರ ಹೆಚ್ಚು ಅಂತ ಅನ್ನಿಸ್ತಾನೆ ಇಲ್ಲ. ನಾವು ಮನೇಲಿ ಯಾವ ರೀತಿ ಊಟ ಮಾಡ್ತೀವೋ ಅದೇ ಥರ. ಆಮೇಲೆ ಟೇಸ್ಟ್ ಅಂತೂ ನಿಜವಾಗಿಯೂ ಏನೋ ನಮ್ಮವರು ಡಾಬಾ ಅಂತ ನಾನು ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ನಾನು ಎಲ್ಲೂ ಇಷ್ಟಪಡಲ್ಲ, ಅಷ್ಟು ಸುಲಭವಾಗಿ ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮೊಸರು ಕೊಡ್ತಾರೆ, ಕರ್ಡು. ಅದು ಆ ಮಾಮೂಲಿ ಅಂಗಡಿಯಿಂದ ಮಸಾಲೆ ಮೊಸರು, ಗಟ್ಟಿ ಮೊಸರು, ಅದನ್ನು ಇವರೇ ರೆಡಿ ಮಾಡಿ ಹಸುವಿನ ಹಾಲಿನ ಫುಡ್ಡು ತುಂಬಾ ಚೆನ್ನಾಗಿದೆ. ಅದರಲ್ಲೂ ವಿಶೇಷವಾಗಿ ಚಿಕನ್ನಲ್ಲಿ, ನಾಟಿ ಕೋಳಿ ಚಿಕನ್ನಲ್ಲಿ ಉಪ್ಪು ಖಾರ ಅಂತ ಕೊಡ್ತಾರೆ, ಉಪ್ಪು ಕರಿ ಅಂತ ಕೊಡ್ತಾರೆ. ಆಮೇಲೆ ಸೂಪ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಇಲ್ಲೂ ಕೂಡ ಟೇಸ್ಟ್ ಮಾಡಿ ಮನೆಗೂ ಕೂಡ ಪಾರ್ಸಲ್ ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ನಿಜವಾಗಿಯೂ. ಈ ಡಬ್ಬ ಬೆಂಗಳೂರು ಸೈಡಲ್ಲಿ ಏನಾರು ಇದ್ದಿದ್ರೆ ಜನಗಳು ಕ್ಯೂ ನಿಂತ್ಕೊಂಡಿರೋರೇನೋ. ಸ್ವಲ್ಪ ಈ ಚಿಕ್ಕ ತಿರುಪತಿ ಒಳಗಡೆ ಇರೋದ್ರಿಂದ ಇಲ್ಲೂ ಕೂಡ ಕಸ್ಟಮರ್ ತುಂಬಾ ಇರ್ತಾರೆ. ಬೆಂಗಳೂರಿಂದ ಬೇರೆ ಕಡೆಯಿಂದ ಹುಡ್ಕೊಂಬರ್ತಾರೆ. ಈಗ ನಾವೇ ನೋಡಿ ನಾಗರಬಾವಿಯಿಂದ ಇಲ್ಲಿ ಚೆನ್ನಾಗಿದೆ ಫುಡ್ಡು ಅಂತ ಮೋಹನ್ ಅವ್ರು ಕರ್ಕೊಂಬಂದರು. ನಿಜವಾಗಿಯೂ ಅವ್ರು ಏನು ಹೇಳಿದ್ರು ಅದೇ ಥರ ಟೇಸ್ಟ್ ಆಗಿದೆ. ಅಡ್ರೆಸ್ ಎಲ್ಲ ಯಾರಿಗಾರು ಬೇಕಾದರೆ ಕಾಮೆಂಟ್ ಮಾಡಿದ್ರೆ ಖಂಡಿತವಾಗಿ ನಾನು ತಿಳಿಸ್ತೀನಿ. ಒಂದು ಸತಿ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ನಾನ್ ವೆಜ್ನ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ. ವೆಜ್ಜವ್ರಿಗೂ ಇದೆ, ವೆಜ್ಜವ್ರಿಗೂ ಇಲ್ಲಿ ಮಾಡ್ತಕ್ಕಂಥ ನುಗ್ಗೆಕಾಯಿ ಪಲ್ಯ ಇರ್ಬೋದು, ಬೆಂಡೆಕಾಯಿ ಪಲ್ಯ ಇರ್ಬೋದು, ಅದೇ ಥರನೇ. ಅಂದರೆ ನಾವು ಎಲ್ಲೂ ಸಿಗಲ್ಲ ಆ ಥರ ಫುಡ್ಡೆಲ್ಲ. ಆ ಥರ ಅಷ್ಟೊಂದು ಪ್ರಾಮಾಣಿಕತೆಯಿಂದ ಮತ್ತು ಅಷ್ಟೇ ಕ್ವಾಂಟಿಟಿಯಲ್ಲಿ ಮಾಡಿಕೊಡ್ತಾರೆ ನಿಮಗೆ. ಟೇಸ್ಟು ಏನೇ ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಟೇಸ್ಟ್ ಅನ್ನೋದು ಇಂಪಾರ್ಟೆಂಟ್ ಇದೆ. ಎರಡು ವೆಜ್, ನಾನ್ ವೆಜ್ಜಲ್ಲೂ ಮತ್ತು ವೆಜ್ಜಲ್ಲೂ ಅಷ್ಟೇ ಟೇಸ್ಟ್ ಕೊಡ್ತಾರೆ. ಹೇಳಿದ್ನಲ್ಲ, ಈಗ ನುಗ್ಗೆಕಾಯಿ ಪಲ್ಯ ಇದೆಯಲ್ಲ, ಅದು ನಾವು ಸಾಮಾನ್ಯವಾಗಿ ಮಾಡೋದು ಹೋಟೆಲ್ ತಿನ್ನೋದು ಬೇರೆ. ಇಲ್ಲಿ ಮಾಡೋದು ಒಂದ್ಸಲ ಟೇಸ್ಟ್ ಮಾಡಿ. ಬೆಂಡೆಕಾಯಿ ಪಲ್ಯ ಮಾಡಿ ಯೂಸ್ ಮಾಡಲ್ಲ. ಆಮೇಲೆ ಯಾವುದೇ ರೀತಿಯಂತಹ ಟೇಸ್ಟಿಂಗ್ ಪೌಡರ್, ಪರ್ಚೇಸಿಂಗ್ ಐಟಮ್ಸ್, ಇನ್ನು ಮಸಾಲೆ ಐಟಮ್ ಯಾವುದು ಪರ್ಚೇಸಿಂಗ್ ಐಟಮ್ ಯೂಸ್ ಮಾಡಲ್ಲ, ಎಲ್ಲ ಇಲ್ಲೇ ಮಾಡ್ತಾರೆ. ಟೇಸ್ಟಿಂಗ್ ಪೌಡ್ರಿಂದ ಇವರೇ ರೆಡಿ ಮಾಡ್ತಾರೆ. ಭಾಳ ಚೆನ್ನಾಗಿದೆ. ಆಮೇಲೆ ಕಿಚನ್ಗೆ ಏನು ನಾವು ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಅವ್ರು ಯಾವ ರೀತಿ ತಯಾರಿಸ್ತಿದ್ದಾರೆ. ದೊಡ್ಡ ಹೋಟ್ಲುಗಳಲ್ಲಿ ನೋ ಎಂಟ್ರಿ ನೋ ಅಡ್ಮಿಷನ್ ಅಂತ ಹಾಕಿರ್ತಾರಲ್ಲ, ಹಂಗೆಲ್ಲ ಇಲ್ಲ. ಇವ್ರ ಕಿಚನ್ನು ಅಷ್ಟೇ ನೀಟಾಗಿ ಇಟ್ಕೊಂಡು ನಾವೇ ಹೋಗಿ ನೋಡ್ಬೋದು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಬನ್ನಿ ಒಂದ್ಸತಿ ಕಿಚನ್ನು ತೋರಿಸ್ತೀವಿ. ಏನೇ ಇವರ ಕಿಚನ್ನು ನೋಡ್ತಾ ಇರ್ಬೋದು. ಒಲೆಯಲ್ಲಿ ತಯಾರಿಸುವಂತಹ ಅಡಿಗೆಗಳು ಯಾರಿಗುಂಟು ಯಾರಿಗಿಲ್ಲ ಹೇಳಿ. ಅವಾಗಿನ ಕಾಲದಲ್ಲೆಲ್ಲ ಒಲೆ ಊಟ ತಿಂದೇನೆ ಅವಾಗ ನಮ್ಮ ಹಿರಿಯರೆಲ್ಲ ಅಷ್ಟು ವರ್ಷ ಗಟ್ಟಿ ಮುಟ್ಟಾಗಿ ಬೆಳೆದಿರುವಂಥದ್ದು. ಇವತ್ತು ನೋಡಿ ಇಂಥ ಒಲೆ ಊಟ ಯಾವ 5 ಸ್ಟಾರ್ ಹೋಟ್ಲ್ ಅಂತೀವಲ್ಲ, ಎಲ್ಲೂ ಈ ಥರ ಒಲೆ ಊಟ ಸಿಗೋದೇ ಇಲ್ಲ. ನಿಜಕ್ಕೂ ನೋಡೋಕೆ ಖುಷಿ ಆಗುತ್ತೆ, ಎಷ್ಟು ನೀಟಾಗಿ ಎಲ್ಲ ಇಟ್ಕೊಂಡಿದ್ದಾರೆ ನೋಡ್ಬೋದು. ಇಲ್ಲೆಲ್ಲ ಈ ಕಡೆ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಈಗ ಬನ್ನಿ ಪ್ರದೀಪ್ ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ ಅವರ ಡಾಬಾ ಬಗ್ಗೆ. ನಮಸ್ತೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಮೋಹನ್ ಅವರ ಧರ್ಮಪತ್ನಿ, ನಾನು ಮೋಹನ್ ಒಂದೇ ಕ್ಲಾಸ್ಮೇಟ್ಸು, ಒಂದೇ ಸ್ಕೂಲಲ್ಲಿ ಓದಿದವರು. ಫ್ಯಾಮಿಲಿ ಜೊತೆ ಇಲ್ಲಿ ಬಂದಿದ್ದು ನಾನು ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮು ಫ್ರೆಂಡ್ಸಲ್ಲೇ ಬಂದಿರೋ, ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಈಗ ತುಂಬ ಖುಷಿ ಆಯಿತು. ನೀವು ಬಿಡ್ರೋವಿಲ್ಲ, ನೀವು ಒಂದ್ಸತಿ ಬನ್ನಿ, ಬಂದು ಟೇಸ್ಟ್ ಮಾಡಿ. ಮೇಡಮ್ ಅವರು ಏನೋ ನಮ್ಮವರು ಅಂತ ಹೇಳ್ತಾ ಇಲ್ಲ, ನಾನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ನನ್ನ ಕಸ್ಟಮರ್ನ, ಗ್ರಾಹಕರನ್ನ ಫಸ್ಟು ಅವರು ಖುಷಿಯಾಗಿ ಹೋಗ್ಬೇಕು. ತುಂಬ ನೆಲಮಂಗಲಿಂದ ಬರ್ತಾರೆ, ತುಮಕೂರು ರೋಡಿಂದ ಬರ್ತಾರೆ, ಆಲ್ಮೋಸ್ಟ್ ಎಲ್ಲ ಸಿಟಿ ಕೂಡ ಬರ್ತಾರೆ ಜಾಸ್ತಿ. ಕಸ್ಟಮರ್ನ ಬೇಜಾರು ಮಾಡೋಕ್ಕೆ ನಡೆಯಿಲ್ಲ. ಇಲ್ಲಿ ಬಂದು 2 ಅವರ್ 3 ಅವರ್ ಕಾದು ಊಟ ಮಾಡ್ಕೊಳ್ತಾರೆ ಫ್ರೆಶ್ ಇದ್ದಾಗ. ಯಾವುದೇ ಕಾರಣಕ್ಕೂ ಅವ್ರು ಹೋಗೋವಾಗ ಬೇಜಾರಾಗಲ್ಲ. ಲಾಂಗ್ ಡ್ರೈವ್ ಥರ ಆಗುತ್ತೆ ಬೆಂಗಳೂರಿಂದ ಬರೋದಕ್ಕೆ. ಚಿಕ್ಕ ತಿರುಪತಿ ಒಳ್ಳೆ ಲಾಂಗ್ ಡ್ರೈವ್ ಬಂದು ಫ್ಯಾಮಿಲಿ ಜೊತೆ
ಟೇಸ್ಟ್ ಮಾಡ್ಕೊಂಡು ಹೋಗಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ನೋಡಿ ಮೊಟ್ಟೆ ಕೋಳಿ ಯಾವ ರೀತಿ ಇದೆ ಅಂತ. ಉಪ್ಪು ಖಾರ ಇದು, ಉಪ್ಪು ಕರಿ ಉಪ್ಪು ಕರಿ, ಉಪ್ಪು ಕರಿ ನಾಟಿ ಕೋಳಿದು ಮೊಟ್ಟೆ ಕೋಳಿಯಿಂದ ಮಾಡಿದ್ದಾರೆ ನೋಡಿ. ಇದು ಎಷ್ಟು ಚಂದ ನೋಡಿ, ಮೊಟ್ಟೆ ಸಮೇತ ನಾಟಿ ಮೊಟ್ಟೆ ಕೋಳಿ ಉಪ್ಪು ಕರಿ. ಇದೆಲ್ಲ ಒಳ್ಳೆ ಹಳ್ಳಿ ಸೊಗಡಿನ ನಾನ್ ವೆಜ್ ಮಾಂಸಾಹಾರಿ ಅಡಿಗೆಗಳು ಇವೆಲ್ಲ. ಮತ್ತೆ ಯಾವಾಗ ಬರ್ತೀರಾ ಮೇಡಮ್ ತಾವು? ಅಯ್ಯೋ, ನಾನೀಗ ನನ್ನ ಫ್ರೆಂಡ್ಸ್ಗಳನ್ನೂ ಕರ್ಕೊಂಬರ್ತೀನಿ ಈಗ ನೆಕ್ಸ್ಟು. ಸ್ವಲ್ಪ ಈ ಕಡೆ ಲಾಂಗ್ ಬಂದಂಗೂ ಆಗುತ್ತೆ, ಎಲ್ಲರಿಗೂ ಕೂಡ ಹೇಳ್ತೀನಿ ನಾನು.